ಕಾರ್ಯಕ್ರಮ, ನಮ್ಮ ಜ್ಞಾನಮೂರ್ತಿಗಳ ನುಡಿನ ಮನೆ ಕಾರ್ಯಕ್ರಮ. ಯಾಕಂತಂದ್ರೆ ನನಗೂ ಮತ್ತು ಜ್ಞಾನಮೂರ್ತಿಗಳಿಗೆ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಸಂಬಂಧ ಇತ್ತು. ಯಾಕಂದ್ರೆ ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ, ರಾಜಕಾರಣಿಯಾಗಿ, ಆಮೇಲೆ ಮೇಲೆ ಒಳ್ಳೆ ಸಂಬಂಧ ಇತ್ತು ಅವರ ಮತ್ತು ನನ್ನ ನಡುವೆ. ಮಾಲೂರು ಬಂದಾಗ ಅವ್ರು ನಾನು ಫೋನ್ ಮಾಡ್ತಿದ್ರು, ನಮ್ಮನೆಯಲ್ಲಿ ಕಾಫಿ ಕುಡಿದು ಹೋಗ್ತಾ ಇದ್ರು. ಜೊತೆಗೆ ನನಗೆ ತುಂಬಾ ಒಳ್ಳೆ ವಚನಗಳನ್ನ ನಾನು ಪಾಠ ಮಾಡಿದ್ದಾರೆ. ನಾನು ಅವರ ವಚನಗಳನ್ನ ಅವ್ರ ಹತ್ರ ತುಂಬಾ ವಚನಗಳನ್ನ ಕೇಳಿ ತಿಳ್ಕೊಂಡಿದ್ದೀನಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುರಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿನ್ನ ನಾಮವನ್ನುಂಡು ಅನ್ಯರ ಪೊಗಡುವ ಪುಣ್ಯಗಳನ್ನೇನಂಬೆ ರಾಮನಾಥ ಅನ್ನೋ ವಚನಾನ ಅವ್ರು ನನಗೆ ಅನ್ವಯ ಮಾಡಿದ್ದಾರೆ, ಅರ್ಥೈಸಿದ್ದಾರೆ. ತುಂಬಾ ವಚನಗಳನ್ನ ನನಗೆ ಅರ್ಥೈಸಿದ್ದಾರೆ. ಅದರಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ತುಂಬಾ ಒಳ್ಳೊಳ್ಳೆ ವಿದ್ವಾಂಸರು, ಮಠ ವಿಶ್ವವಿದ್ಯಾಲಯ ಭಾಗವಹಿಸುವಂತದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಅಂದ್ರೆ ಇದ್ರ ಪ್ರಯುಕ್ತ ನಾವು ಹೆಲ್ತ್ ಕ್ಯಾಂಪ್ ಅನ್ನ ಸಹ ಮಾಡ್ತಾ ಇದ್ದಾರೆ. ಹೌದಾ? ಎಲ್ಲಿ ಮಾಡ್ತೀವಿ? ಇಲ್ಲಿ ಹೆಲ್ತ್ ಕ್ಯಾಂಪ್ ಸರ್, ಫುಲ್ ಬಾಡಿ ಚೆಕಪ್ ಇಂದ ಹಿಡಿದು ಈಗ ತಾವು ಮಾಡ್ತಿದ್ರ? ಹಾ ಸರ್, ಅದ್ರ ಶ್ರೀ ಸಾಯಿ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಹೌದಾ? ನೈಸ್ ನೈಸ್, ಒಳ್ಳೇದಾಗ್ಲಿ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ, ಜ್ಞಾನಮೂರ್ತಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು. ಥ್ಯಾಂಕ್ ಯು. ನಮಸ್ಕಾರ ಸರ್. ನೀವು ನೋಡಿದಿರಿ ಜ್ಞಾನಮೂರ್ತಿ ಅವರು ನಮ್ಮನ್ನ ಅಗಲಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಸರ್? ಕಾರ್ಯಕ್ರಮ ಅಲ್ಲ, ಅವರು ಜೀವನದಲ್ಲಿ ಬದುಕನ್ನ ಯಾವ ರೀತಿ ಮಾಡಿದ್ರು ಅಂತ ನೆನಪು ಮಾಡುವಂತ ದಿನ ಇದು. ಹೌದು ಸರ್. ಇದೇನು ಇನ್ಯಾವ ಕಾರ್ಯಕ್ರಮ ಅಲ್ಲ. ಆ ಬದುಕು ಯಾವ ರೀತಿ ಇತ್ತು, ಅದು ಪರಮಾತ್ಮನಿಗೆ ಒಪ್ಪಿಗೆ ಆಗಿರ್ತಕ್ಕಂಥ ಬದುಕೆ, ಸಮಾಜಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಬದುಕೆ, ಸಮಾಜಕ್ಕೆ ಒಳ್ಳೆ ರೀತಿಯ ಒಂದು ಜ್ಞಾನ ಏನು ಮುಟ್ಟುವಂತ ಒಳ್ಳೆ ಜನಕ್ಕೆ ಮುಟ್ಟುವಂತ ವಿಷಯಗಳನ್ನ ಅವ್ರು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಸಾಧನೆ ಮಾಡುವಂತ ಒಂದು ಬದುಕಿನಲ್ಲಿ, ಅದರ ಬಗ್ಗೆ ನಾನು ಇವತ್ತು ಚಿಂತನೆ ಮಾಡ್ತಾ ಇದ್ದೆ ಅಷ್ಟೇ. ಅವರು ಹರಕತೆ ದಾಸರು, ಅವರು ಅವರು ಬ್ರಹ್ಮಚಾರಿ, ಅವರು ಹರಕತೆ ದಾಸರು, ಊರೂರಿನಲ್ಲಿ ಹೋಗುವಂತ ಹೋಗಿ ಹರಕತೆಯನ್ನ ಮಾಡುವಂತ. ಹರಕತೆ ದಾಸಕ್ಕಿನ್ನ ಇನ್ಯಾರ ಬೇಕು? ಇನ್ಯಾರು ಬೇಕಾಗಿಲ್ಲ. ಆ ಒಂದು ನಾಮಸ್ಮರಣೆ ಹೇಳೋದೇ ಅದಕ್ಕಿಂತ ದೊಡ್ಡ ಇನ್ಯಾವುದಿಲ್ಲ. ಅದನ್ನ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಈ ಭಾಗದಲ್ಲಿ ನಾನು ಅವ್ರ ಜೊತೆಗೆ ಎಲ್ಲ 25 ಊರುಗಳಲ್ಲಿ ಓಡಾಡಿ ಒಂದು ಏನೋ ಕೀರ್ತನೆಯನ್ನ, ನಗರ ಕೀರ್ತನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಇದ್ದೇ ಉಂಟವರು. ನಮ್ಮ ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಚೆನ್ನಾಗಿ ಬೆಳೆದಿದ್ದೇವೆ. ಅದರಲ್ಲಿ ಇವತ್ತು ಅವ್ರು ಇಲ್ಲ, ಆದ್ರೂ ಕೂಡ ಆ ನೆನಪನ್ನ ನಾವು ಸದಾಕಾಲ ಇರ್ಲಿ ಅಂತ ನಾನು ಸರ್. ಅವರನ್ನ ನೆನೆಸ್ಕೊಂಡು ನಾವು ಫ್ರೀ ಹೆಲ್ತ್ ಚೆಕಪ್ ಕೂಡ ಮಾಡಿದೀವಿ. ಒಳ್ಳೆಯದಮ್ಮ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ, ಚಿಕಿತ್ಸೆ ಎಲ್ಲರಿಗೂ ಒಳ್ಳೆ ಚಿಕಿತ್ಸೆ ಬೇಕು. ಅದು ಏನಪ್ಪ, ಆರೋಗ್ಯ ಇಲ್ಲದೆ ಇದ್ರೆ ಅನಾರೋಗ್ಯ ಇತ್ತು ಅಂದ್ರೆ ಆ ಮನುಷ್ಯನಿಗೆ ಬಾಳೋದಕ್ಕೆ ಸಾಧ್ಯವಿಲ್ಲ. ನಾವು ಸಹಾಯ ಮಾಡ್ಬೇಕು, ಆಗ್ಲಪ್ಪ ನಾವು ಸಂಸ್ಥೆ ನಾವು ಸಹಾಯ ಮಾಡ್ತೇವೆ. ಆದ್ರೆ ಯಾರು ಏನೋ ಸಾಮಾನ್ಯ ಜನರು ಚಿಂತನೆ ಮಾಡ್ಬೇಕಲ್ಲ, ಅವ್ರ ಆರೋಗ್ಯ ಬಗ್ಗೆ ಚಿಂತನೆ ಮಾಡ್ಬೇಕಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಇನ್ನು ನಾವು ಅನಾರೋಗ್ಯ ಆದಾಗ ನಾವು ಹೋಗೋಣ ಅಲ್ಲಿಗೆ ಅಂತಂದ್ರೆ ಏನ್ ಸಮಾಜದಲ್ಲಿ ಯಾವತ್ತು ಮನುಷ್ಯ ಹುಟ್ಟಿದಾಗ ನಾವು ಚೆನ್ನಾಗಿ ಏನೋ ಬದುಕಬೇಕು, ನಮ್ಮ ಶರೀರವನ್ನು ನೋಡ್ಕೋಬೇಕು, ಸಾಧನೆ ಮಾಡ್ಬೇಕು, ಆರೋಗ್ಯವನ್ನು ಇಟ್ಕೊಳ್ಬೇಕು, ಮತ್ತು ನಾವು ಏನೇ ಕೆಲಸವನ್ನು ಮಾಡೋ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕು. ಇದಕ್ಕೆ ನಾವು ಯಾವತ್ತೂ ನಾವು ಸದಾಕಾಲ ನಾವು ಇರ್ತೇವೆ ಅಂತ ಹೇಳಿ ಚೆನ್ನಾಗಿ ಹೇಳ್ತೇವೆ.